ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಮತ್ತು ಇಲ್ಲ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಪೋಷಕರು ಮತ್ತು ಎಲ್ಲ ಎಜುಕೇಷನ್ ಸಂಸ್ಥೆಗಳ ಏನು ಬಂದಿದ್ದೀರಾ ನೀವೆಲ್ಲರೂ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಗಣ್ಯರೆಲ್ಲೂ ಹೇಳಿದಾಗೆ ಇದೊಂದು ಎಜುಕೇಷನ್ ಎಕ್ಸ್ಪೋ ಏನು ನಡೀತಾ ಇದೆ, ಎಡುವರ್ಸ್ ಅಂತ 14th ಎಡಿಷನ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ದ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಯಾಕಂದರೆ ಇಂಥ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಮಕ್ಕಳಿಗೆ ಕೊಡಲಿಕ್ಕೆ ತುಂಬಾ ಕಷ್ಟ. ಯಾಕಂದರೆ ಇಷ್ಟು ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಒಂದು ಸೂರಿನಡಿ ಸೇರಿಸೋದು ಅಂದರೆ ಇಟ್ಸ್ ರಿಯಲಿ ಅ ಚಾಲೆಂಜಿಂಗ್. ಆ್ಯಂಡ್ ಎಲ್ಲ ಸಂಸ್ಥೆಗಳು ಅಷ್ಟೇ ಎಷ್ಟು ಇದರಾಗಿ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀತಿಲೇ ಎಲ್ಲ ಎಜುಕೇಷನಿಸ್ಟ್ಗಳಾಗಲಿ ಎಲ್ಲರೂ ಅಷ್ಟೇ ಒಂದು ಸೂರಿನಡಿ ಬಂದು ಎಲ್ಲ ಪೋಷಕರಿಗೂ. ಈಗ ನಾನೊಂದು ಪೋಷಕರಾಗಿ ಈಗ ನನ್ನ ಮಗಳು 2nd PU ಶಿ ಈಸ್ ಅಟೆಂಪ್ಟಿಂಗ್ ಇಟ್. ಸೊ ನನಗೆ ಗೊತ್ತು ಇದೊಂದು ಎಂಥ ಒಂದು ಪೀರಿಯಡ್ ಅಂತ. ಇಟ್ಸ್ ರಿಯಲಿ ವೆರಿ ಕನ್ಫ್ಯೂಸಿಂಗ್. ಯಾಕಂದರೆ ಈಗಲೂ ನನ್ನ ಮಗಳಿಗೆ ಅದ್ರ ಬಗ್ಗೆನೇ ಮಾತಾಡ್ಬಿಟ್ಟು ಬಂದೆ. ಅವಳು ಅಮ್ಮ ನಾನು ಇದು ಮಾಡಲ ಅದು ಮಾಡಲ, ಈಗ ಇನ್ನೂ CET ಇವಾಗ ನೆಕ್ಸ್ಟ್ ಬರೀಬೇಕು, ನೀಟ್ ಬರೀಬೇಕು. ಶಿ ಈಸ್ ಸ್ಟಿಲ್ ಇನ್ ಅ ಡೈಲಿಮಾ, ನಾನು ಏನು ಮಾಡಲಿ ಏನೋ ಒಂದು. ಸೊ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಎಲ್ಲೋ ಇವತ್ತು ನಾಳೆ 2 ದಿನವೂ ಇರುತ್ತೆ. ಸೊ ಪ್ಲೀಸ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್, ನೀವು ಸ್ಟೂಡೆಂಟ್ಸ್ ನೀವು ಎಲ್ಲರೂ ಇವತ್ತೊಂದು ದಿನ ಎಲ್ಲ ಸುತ್ತಾಡ್ಕೊಂಡು ಹೋಗಿ, ಮತ್ತೆ ನಿಮಗೇನೋ ಒಂದು ಕ್ವಶನ್ ಮಾರ್ಕ್ ಬರುತ್ತೆ, ಮತ್ತೆ ನಾಳೆ ಬನ್ನಿ, ಮತ್ತೆ ನಿಮಗೆ ಅದೇ ಎಜುಕೇಷನ್ ಇವರು ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಮತ್ತು ನಿಮ್ಗೆ ಏನೇನೇ ಒಂದು ಕ್ವಶನ್ ಒಂದು ಅಟ್ಲೀಸ್ಟ್ ಒಂದು ಪೇಪರಲ್ಲಿ ಬರ್ಕೊಳ್ಳಿ, ನಾನು ಇದನ್ನು ಕೇಳಬೇಕು ಅಂತ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಬಂದು ನೀವು ಅವರೆಲ್ಲ ಕೇಳಿ ನಿಮ್ಮಲ್ಲಿರೋ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.